ಚಂದ್ರಗ್ರಹಣ ಆಗ್ತಿರೋದ್ರಿಂದ ಈ ಒಂದು ಅಶುಭ ರಾಶಿ ಅಂದ್ರೆ ಯಾವ್ಯಾವ ರಾಶಿಗಳಿಗೆ ಅಶುಭ ಫಲ ಇದೆಯೋ ಅವರ ಮನಸ್ಸಿನ ಮೇಲೆ ಒಂದು ಪರಿಣಾಮದ ಜೊತೆಗೆ ಈಗ ಓವರ್ ಆಲ್ ಆಗಿ ಚಂದ್ರಗ್ರಹಣ, ಅದಕ್ಕೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಂದಾಗ ಈಗ ಪ್ರಕೃತಿಯ ಬಗ್ಗೆ ನಾವು ಮಾತಾಡಿದ್ವಿ, ಎಲ್ಲಾ ಮನುಷ್ಯರ ಮನಸ್ಸಿನಲ್ಲೂ ಕೂಡ ಬೇರೆ ವ್ಯತಿರಿಕ್ತವಾದಂತಹ ಭಾವನೆಗಳು ಬರೋದು ಅಥವಾ ಆ ಪರಿಣಾಮಗಳೇನಾದ್ರು ಉಂಟಾಗುತ್ತಾ ಅಂತ? ಖಂಡಿತ ಇದು ಕೇತುಗ್ರಸ್ತ ಚಂದ್ರಗ್ರಹಣ. ಇದು ಕೇತುಗ್ರಸ್ತ ಚಂದ್ರಗ್ರಹಣ. ಸೊ ಇಲ್ಲಿ ಖಂಡಿತವಾಗಿಯೂ ಎಲ್ಲರ ಮನಸ್ಸಿನ ಮೇಲೆ ಪರಿಣಾಮಗಳಾಗುತ್ತೆ, ಮನೋರೋಗ ಉಂಟಾಗಬಹುದು. ಆಲ್ರೆಡಿ ನೀವೇನಾದ್ರೂ ಡಿಪ್ರೆಷನ್ ಪೇಷಂಟೋ ಅಥವಾ ನೀವೇನಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ ನಿಮ್ಮ ಲೈಫಲ್ಲಿ, ಮಾನಸಿಕವಾಗಿ ನೀವು ಡಿಸ್ಟರ್ಬ್ ಆಗಿದ್ರೆ ಖಂಡಿತ ಈ ಸಮಯದಲ್ಲಿ ಅದರಿಂದ ನಿಮ್ಗೊಂಥರ ತುಂಬಾ ಕಿರಿಕಿರಿಗಳಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಸ್ವಲ್ಪ ಎಲ್ಲರ ಮನಸ್ಸಿನ ಮೇಲೆ ಬರೀ ಈ ನೆಗೆಟಿವ್ ಎಫೆಕ್ಟ್ನ ತಗೊಳ್ಳುವಂತಹ ರಾಶಿಗಳ ಮೇಲೆ ಮಾತ್ರ ಅಲ್ಲದೆ ಬೇರೆಯವ್ರ ಮೇಲೂ ಸಾಧಾರಣವಾಗಿ ಎಲ್ಲರ ಮನಸ್ಸು ಕಲುಷಿತ ಆಗೋದು, ಮನಸ್ಸಿಗೆ ಸಂಬಂಧಿಸಿದಂಗೆ ಘಾಸಿ ಆಗೋದು, ನೋವಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಅನ್ವಾಂಟೆಡ್ ಆಗಿ ಥಿಂಕ್ ಮಾಡೋದು, ಅನ್ವಾಂಟೆಡ್ ಆಗಿ ಯಾವುದನ್ನೋ ಒಂದು ಇಮ್ಯಾಜಿನೇಷನ್ ಅಲ್ಲಿ ಬದುಕೋದು, ಇದೆಲ್ಲ ತುಂಬಾ ಜಾಸ್ತಿ. ನಿಮಗೆ ಇನ್ಸೋಮ್ನಿಯಾ ಇದ್ರೆ, ಮಲಗಕ್ಕೆ ನಿದ್ದೆಗೆ ಸಮಸ್ಯೆ ಇದ್ರೆ ಇದು ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ ಈ ಸಮಯದಲ್ಲಿ ಅಂತ ಹೇಳಿ. ಓಕೆ, ಅದಕ್ಕಾಗಿ ಹಿಂದಿನವರು ಗ್ರಹಣ ಅಂದ ತಕ್ಷಣ ಅದು ಇಡೀ ಎಲ್ಲ ಮಾನವ ಕುಲದ ಮೇಲೂ ಅದ್ರ ಪರಿಣಾಮ ಇರುತ್ತೆ, ಜೀವಿಗಳಿಗೋಸ್ಕರ ಅಂತಾನೆ ಹಾಗೆ ಹೇಳಿದ್ರ ಅಂತ. ಹಿಂದೆ ಮಂಜರಿ ಏನ್ ಗೊತ್ತಾ, ಹಿಂದೆ ಇಲ್ಲಿ ನಾವು ಹೆಚ್ಚಾಗಿ ನಾರ್ಮಲ್ ಮ್ಯಾನ್ಗೆ ಇದನ್ನ ಹೇಳ್ತಾ ಇರ್ಲಿಲ್ಲ, ಹೇಳ್ತಾ ಇದ್ದಿದೆ ಆಳುವವರ ಮೇಲೆ. ಇದು ಇತ್ತೀಚಿನ ಈಗೊಂದು 100 years 200 years ಇಂದ ಇದರದ್ದು ಪ್ರಭಾವ ಹೆಚ್ಚಾಗಿ ಹೇಳ್ತಾ ಇದ್ದಾರೆ ರಾಶಿಗಳ ಮೇಲೆ. ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಇದನ್ನ ನೋಡ್ತಾ ಇದ್ದಿದ್ದು ರಾಜರುಗಳಿಗೆ ಮಾತ್ರ. ಓಕೆ ಓಕೆ. ಸೊ ಮೇಡಮ್, ಇನ್ನು ಚಂದ್ರ ಮನಸ್ಕಾರಕ ಅಂತ ಹೇಳಿದಾಗ ಚಂದ್ರ ಮನಸ್ಕಾರಕ ಅಂದ್ರ ಜೊತೆಗೆ ಒಂದು ಶಬ್ದ ಬರುತ್ತೆ ಚಂಚಲ ಅಂತ. ಸೊ ಚಂದ್ರ ಬರೀ ಮನಸ್ಸನ್ನ ಅಂತ ತಗೊಂಡ್ರೆ ಮನಸ್ಸಿಂದ ಒಳ್ಳೆ ಭಾವನೆಗಳು ಇರುತ್ತಲ್ವಾ, ಬರೀ ಚಂದ್ರ ಅಥವಾ ನೆಗೆಟಿವ್ ಅಥವಾ ಚಂಚಲ ಅಂತಾನೆ ಯಾಕೆ ಚಂದ್ರನ ಪ್ರಿಡಿಕ್ಷನ್ ಹೆಚ್ಚಾಗಿ ಕೇಳಿಸ್ಕೋತೀವಿ ನಾವು? ಈಗ ಚಂದ್ರ ಅಫ್ಲಿಕ್ಟ್ ಆಗ್ತಾನೆ. ಓಕೆ, ಈಗ ನಮ್ಗೆ ಚಂದ್ರ ಈ ಸಮಯದಲ್ಲಿ ನೆಗೆಟಿವ್ ಎನರ್ಜಿ, ಕೇತುವಿನ ಒಂದು ನೆಗೆಟಿವ್ ಆದಂತಹ ಎನರ್ಜಿ ಅವನ ಛಾಯೆಯಲ್ಲಿ ಬರ್ತಾನೆ. ಹಾಗಾಗಿ ಇಲ್ಲಿ ಚಂದ್ರನ್ಗೆ ಹೆಚ್ಚು ನೆಗೆಟಿವ್ ಎಫೆಕ್ಟ್ ನ ಮಾಡ್ತಿದ್ದೀರಾ. ಚಂದ್ರ ಪಾಸಿಟಿವ್ ಆಗಿದ್ದಾಗ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾನೆ. ಅಂದ್ರೆ ಓವರ್ ಆಲ್ ಆಗಿ ಕೇಳ್ತಿದ್ದೀನಿ ಮ್ಯಾಮ್, ಈಗ ಈ ಗ್ರಹಣದ್ದು ಅಂತಲ್ಲ, ಯಾವುದೇ ಟೈಮ್ ನಲ್ಲೂ ಕೂಡ ಚಂದ್ರ ಈ ಮನೇಲಿ ಇದ್ದಾನೆ ಅಂದ್ರೆ ಅವ್ರ ಮನ್ಸಿನಲ್ಲಿ ಏನೋ ಬೇರೆ ಭಾವನೆಗಳು ಬರುತ್ತೆ, ಮನ್ಸು ಚಂಚಲವಾಗಿದೆ ಅನ್ನೋಂಥ ಪ್ರಿಡಿಕ್ಷನ್ಸೇ ಜಾಸ್ತಿ ಕೇಳ್ತೀವಲ್ಲ, ಪಾಸಿಟಿವ್ ಆಗೂ ಇರುತ್ತಾ ಹಾಗಾದ್ರೆ? ಖಂಡಿತ ಇರುತ್ತೆ. ನಿಮ್ಗೆ ಮನೋಬಲ ಜಾಸ್ತಿ ಆಗುತ್ತೆ ಕೆಲವು ಸರಿ. ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂದ್ರೆ ಬೇಕಾಗಿರೋದೇ ಚಂದ್ರ. ಆದ್ರೆ ಚಂದ್ರ ಬರೀ ಚಂಚಲ ಅಂತ ಮಾತ್ರ ಇಲ್ಲ. ಚಂಚಲ ಯಾಕೆ ಅಂದ್ರೆ ಮನಸ್ಸೇ ಚಂಚಲ. ಈ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಎಲ್ಲ ಯೋಚನೆಗಳು ಬಂದು ಹೋಗುತ್ತೆ ನಮ್ಮ ಮನಸ್ಸಲ್ಲಿ ಅಲ್ವಾ, ಅಷ್ಟು ಚಂಚಲ. ಯಾಕೆ ಅಂದ್ರೆ ಅದು ಪ್ಲಾನೆಟ್, ಫಾಸ್ಟ್ ಮೂವಿಂಗ್ ಪ್ಲಾನೆಟ್. 2.5 ದಿನಕ್ಕೊಂದ್ಸರಿ ತನ್ನ ಸ್ಥಾನ ಬದಲಾವಣೆ ಮಾಡ್ತಾನೆ ಚಂದ್ರ. ಹಾಗಾಗಿ ಚಂಚಲ, ಮನಸ್ಸೇನೆ ಚಂಚಲ ಅಂತ, ಹಾಗಾಗಿ ಚಂಚಲ ಚಂದ್ರ ಅಂತ ಹೇಳ್ಬಹುದು. ಅಷ್ಟು ಬಿಟ್ರೆ ಚಂದ್ರನಿಂದ ನಾವು ಖಂಡಿತ ಪಾಸಿಟಿವ್ ಆದಂತ ರಿಸಲ್ಟ್ಸ್ ನ ತಗೊಳ್ಬಹುದು. ಯಾಕೆಂದ್ರೆ ನಾವು ನೋಡ್ತೀವಿ ಚಂದ್ರ ಸೂರ್ಯರು ಆತ್ಮ ಮತ್ತೆ ಮನಸ್ಸಿಗೆ ಕಾರಕರು ಅಂತ. ನಮ್ಮ ತಾಯಿ ಮತ್ತೆ ತಂದೆ. ಸೊ ತಾಯಿ ತಂದೆಯರ ಒಂದು ಸಪೋರ್ಟ್ ಇದ್ರೆ ಲೈಫ್ ಅಲ್ಲಿ ಯಾವ ಲೆವೆಲ್ಗೆ ಬೆಳಿಬಹುದು. ತುಂಬಾ ಒಳ್ಳೆ ಪೇರೆಂಟ್ಸ್ ಇದ್ದು ಅವರು ಎಲ್ಲ ತರಹದ ಸಪೋರ್ಟ್ ಮಾಡಿದಾಗ ಮಕ್ಕಳು ಬೆಳೆದಿರೋದನ್ನ ನಾವು ನೋಡ್ತೀವಿ ಅಲ್ವಾ. ಹಾಗೆ ಚಂದ್ರ ಸೂರ್ಯ ಇಬ್ಬರು ಸಪೋರ್ಟ್ ಇದ್ರೆ ಮನುಷ್ಯ ಒಂದು ಒಳ್ಳೆ ತರದಲ್ಲಿ ಅಚೀವ್ ಮಾಡೋದಕ್ಕೆ ಅವಕಾಶ ಇದೆ.